ಪವರ್ ಯೂಸ್ ಮಾಡದೆ ಪ್ರಪಂಚ ಒಂದೇ ಕಡೆ ನಿಲ್ಲಲ್ಲ. ಯುದ್ಧ ಮಾಡೇ ತಡೆದು ನಿಲ್ಲಿಸ್ಬೇಕು. ಪಹಾರ್ ಸಹಾರ ಸಮುದ್ರ ಜಂಗಲ್ನೇ ದಾಟ್ಕೊಂಡು ಬಂದಿರೋನ್ಗೆ ಕಂಟ್ರಿ ಬಾರ್ಡರ್ ಅನ್ನೋದೊಂದು ಮ್ಯಾಟ್ರೇ ಅಲ್ಲ. ಆ ವಿಷಯದಲ್ಲಿ ನೀನು ನಾನು ಹೊರತಾಗಿಲ್ಲ. ಇಷ್ಟೊಂದು ಯೋಚಿಸೋ ನೆಸೆಸಿಟಿ ಇಲ್ಲ. ಜಸ್ಟ್ ಅಟ್ಯಾಕ್, ಕಾಂಕರ್, ಸೀಸ್ ಕಂಟ್ರೋಲ್ ಆ್ಯಂಡ್ ರೂಲ್. ಯಾಕಂದರೆ ಈ ಗ್ಲೋಬಲ್ ಅಷ್ಟೊಂದು ಸ್ವಾತಂತ್ರ್ಯ ಇದೆ. ಈಗ ನಾವು ಟೈಮ್ ನೋಡ್ತಾ ಕೂತ್ರೆ ಇನ್ನೊಂದು ಕಡೆ ಒಬ್ಬ ಸೈನ್ಯನ ಕಟ್ಟಿ ದಾಳಿ ಮಾಡಿ ನಿನ್ನ ಗಡಿನೇ ಕಬ್ಜಾ ಮಾಡ್ಕೊಳ್ತಾನೆ. ಆಕಾಶದಲ್ಲಿರೋ ಉಲ್ಕೆ ಪಾತಾಳ ಜ್ವಾಲೆನ ಹಿಡಿತಕ್ಕೆ ತಗೊಳ್ಳೋ ಎರ ಇದು. ಹಾಗಿದ್ಮೇಲೆ ಒಂದು ವೆಪನ್ ಹಿಡಿದು ಅದರಿಂದ ನೀನು ಅರ್ಸೋ ರಕ್ತದ ಜಾಗನೆಲ್ಲ ನಿಂದಾಗಿ ಮಾಡ್ಕೋಬಹುದು. ಇದೆಲ್ಲ ನನ್ನ ಕೈಲಿಂದ ಸಾಧ್ಯನಾ? ಅದನ್ನ ನಾನು ಸಾಧಿಸಿದ್ದೀನಂದ್ರೆ ನಿನಗೂ ಸಾಧ್ಯ. ಯೋಚನೆ ಮಾಡು. ಓಪನ್ ವರ್ಲ್ಡಲ್ಲಿ ಲಾ ಮೇಕರ್ ಆಗಿರೋನು ಅಂಡರ್ ವರ್ಲ್ಡಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ಮಾಡೋಷ್ಟು ಫ್ರೀಡಮ್ ಇಲ್ಲಿದೆ. ಡೋಂಟ್ ವರಿ, ಐ ವಿಲ್ ಟ್ರೈನ್ ಯು. ನೋ ಒನ್ ಕ್ಯಾನ್ ಎಸ್ಕೇಪ್ ಫ್ರಮ್ ವಾರ್. Drenkanch, Rida Vanston Turtek, a driver. I'll kill you, Radan. ನನಗೆ ಸ್ವತಂತ್ರ ಸಿಕ್ಕಿದೆಯಾ? ಅದ್ರ ಬಗ್ಗೆ ಸರಿಯಾಗಿ ಕ್ಲಾರಿಟಿ ಇಲ್ಲ. ಪರವಾಗಿಲ್ಲ. ಶಿಕಾರಿ ಕಾನೂನು ಗೊತ್ತಾ ನಿನಗೆ? ಟಾಪ್ ಕ್ಲಾಸ್ ಪವರ್ಗಳಲ್ಲಿ ಇದು ಕೂಡ ಒಂದು. ಫ್ಲೆಕ್ಸ್ ಮಾಡೋ ಗಡಿಸಿದ್ರೆ ಮಾತ್ರ ರಿವಾಲ್ವರ್ನ ಹಿಡಿಬೇಕು. ತಗೊಳ್ಳೋಕ್ಕೂ ಮೊದಲು ಡೂಪ್ಲಿಕೇಟ್ ಒರಿಜಿನಲ್ ಅಂತ ಚೆಕ್ ಮಾಡಬೇಕು. ಒರಿಜಿನಲ್ ಅಂತ ಕನ್ಫರ್ಮ್ ಆದ್ರೆ ಸಿಲಿಂಡ್ರಲ್ಲಿ ಬುಲೆಟ್ಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಗ್ರಿಪ್ ಆಗಿ ಹಿಡಿದು ಹ್ಯಾಮರ್ನ ಪುಲ್ ಮಾಡಿ ಫ್ರಂಟ್ ಸೈಡ್ ಟಾರ್ಗೆಟ್ ಇಡಬೇಕು. ಇದೇನಾ ಶಿಕಾರಿ ಕಾನೂನು? ಆ ಡೂಪ್ಲಿಕೇಟ್ ರಿವಾಲ್ವರ್ ಇಟ್ಕೊಂಡು ನಾನೇನು ಮಾಡೋಕ್ಕಾಗುತ್ತೆ? ಫೋನ್ ರಿಸೀವ್ ಮಾಡು. ಜಾಂಗ್, ರಾಜಸ್ಥಾನ್ ಒಂದೇ ಎಕ್ಸ್ಪ್ಲೋಷನ್ ಅಲ್ಲಿ ಕತೆ ಕ್ಲೋಸ್ ಆದ್ರೆ ಅದು ಇತಿಹಾಸದಿಂದ ಬೇಗ ಕಣ್ಮರೆ ಆಗುತ್ತೆ. ಆಮೇಲೆ ಯಾರಿಗೂ ನೆನಪಿರಲ್ಲ. ರಿಮೆಂಬರ್ ದ CGM. ಅಲ್ಲಿ ಅವ್ರಗಳೇ ಒಂದು ಆಟ ಸೃಷ್ಟಿ ಮಾಡಿಕೊಂಡು ರಕ್ತ ಸಿಕ್ತ ಪ್ರಪಂಚದಲ್ಲಿ ತಮ್ಮಗಳ ಹೆಸರನ್ನ ದಾಖಲಿಸ್ಕೊಳ್ಳೋದಕ್ಕೆ ಹೋರಾಡ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ. ಆದರೆ ಇಲ್ಲಿ
ಹಾಗಾಗದ್ ಬೇಡ. ನವೆರಿಕ್, ನೀವು ಅವತ್ತು ಹೇಳಿದ್ರಿ ರಾಸ್ತನ್ಗೆ ಯಾರು ಪವರ್ ಕೊಡೋ ಧೈರ್ಯ ಮಾಡಿಲ್ಲ ಅಂತ. ಆದ್ರೆ ಇವಾಗ ಸೀಜಾಂಗ್ ಕೊಟ್ಟಿದ್ದಾನೆ. ಅವನ ಹತ್ರ ಪವರ್ ಇದೆ, ನನ್ನ ಹತ್ರ ಏನೂ ಇಲ್ಲ. ಏನು ಹೆದರ್ತಾ ಇದೀಯಾ? ಫೀಲ್ಡ್ಗಿಳಿ, ಫೈಟ್ ಮಾಡು. ಆ ತಂತ್ರಗಾರ ಸೀಜಾಂಗ್ ಈಗಾಗಲೇ ಅವನ ಹತ್ರ ಪವರ್ ಕಿತ್ಕೊಂಡಿರ್ತಾನೆ. ಕೊಲೋಸಿಯಂ ಅಲ್ಲಿ ಪವರ್ ಇಲ್ದಲೆ ಹೊಡೆದಾಡೋ. ಏನ್ಷಿಯಂಟ್ ಹಿಸ್ಟ್ರಿನ ರೀಕ್ರಿಯೇಟ್ ಮಾಡೋ. ಇಡೀ ವರ್ಲ್ಡ್ ನಿನ್ನ ಹತ್ರ ತಿರುಗಿ ನೋಡುತ್ತೆ. ಬಟ್ ರಿಮೆಂಬರ್, ಡೋಂಟ್ ಯೂಸ್ ಪವರ್. ನೀನು ಸೆಲ್ಫ್ ಡಿಫೆನ್ಸ್ನ ಯೂಸ್ ಮಾಡು. ಹೊರಡು. ಆ LTD ಟೆರರಿಸ್ಟ್ ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದಾಗ ಸಹಾಯ ಮಾಡೋ ರೂಪದಲ್ಲಿ ನವಾಕರಾಮ್ ಕೆಲಸ ಮಾಡಕ್ ಬಂದ ಆ ಮಗ ರಾಸ್ತಾನ್. ಆದ್ರೆ ಅದ್ರ ಮುಂದಿನ ಪರಿಣಾಮ ಇಲ್ಲಿವರೆಗೂ ಅವನ ಜೊತೆ ಮಾಡ್ತಿದ್ದ ಡೀಲಿಂಗ್ನ ಬಿಟ್ಟು ನಿಮ್ಮ ಜೊತೆ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ. ನಾನು ಡೆವಲಪ್ಮೆಂಟ್ ಆಗಬೇಕು. ಅದಕ್ಕೆ ಒಂದು ರೂಲ್ ಇದೆ. ಒಂದ್ಸಲ ನನ್ನ ಜೊತೆ ಕೈ ಮೇಲಾಯಿಸಿದ್ಮೇಲೆ ನಾನು ಹೇಳ್ದಂಗೆ ಕೇಳಬೇಕು. ದೂರ ಹೋಗೋಕೆ ಟ್ರೈ ಮಾಡಿದ್ರೆ ಸೋಲ್ಬೇಕಾಗತ್ತೆ. ಮೇಲ್ ಬರಕ್ ಸ್ಕೆಚ್ ಆಗ್ತೋ ಸಾಯ್ಬೇಕಾಗತ್ತೆ. ಏನಂತೀಯ? ನನ್ಗೆ 100% ಒಪ್ಪಿಗೆ ಇದೆ. ರಾಸ್ತಾನ್, ನನಗಿನ್ ವೆಯ್ಟ್ ಮಾಡೋಕ್ಕಾಗಲ್ಲ. ದ ವೇಟ್ ಈಸ್ ಓವರ್. ಇತಿಹಾಸದ ಚರಿತ್ರೆಗೆ ಎಂಟರ್ ಆಗೋ ಟೈಮ್ ಬಂತು. ಹೊರಡು. ಇನ್ನು ಸ್ವಲ್ಪ ದಿನದಲ್ಲಿ ಇಸ್ರೇಲ್ ಅವರು ತ್ರಾಣ ಮೇಲೆ ಹೊಡೆದಾಡಿ ಕಿಳಿತಾ ಇದಾರಂತೆ. ಅವ್ರ ಬೋಟ್ಗಳನ್ನ ನಾನು Z ಪೋರ್ಟಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಿಮ್ಮ ಸಲಹೆ ಕೇಳೋಣ ಅಂತ ಬಂದೆ. ಒಂದು ಶಿಕಾರಿ ಕತೆ ಹೇಳ್ತೀನಿ, ಆಮೇಲೆ ಪರ್ಮಿಟ್ ಕೊಡಬೇಕೋ ಬೇಡವೋ ಅಂತ ನೀನೇ ಡಿಸೈಡ್ ಮಾಡು. ಬಾ. ಶಿಕಾರಿನಾ? ನರಿಗುಡ್ಡ ಅನ್ನೋ ಊರಲ್ಲೊಬ್ಬ ಬೇಟೆಗಾರ ಇರ್ತಾನೆ. A tale of Foxy Lion. ಅದರ ಹಳ್ಳಕ್ಕೆ ಸಿಂಹದ ಬದಲು ಒಂದು ನರಿ ಬೀಳುತ್ತೆ. ಆ ಬೇಟೆಗಾರ ತನ್ನ ಕೈಯಲ್ಲಿದ್ದ ಆಯುಧನ ಕಿತ್ತು ಎಸಿತಾನೆ. In the terrific jungle, before the hunters strike, wild fox blood will begin. The shield may block, but the sword was born to kill.
chance to reveal his power. Let him attack. ಜನಗಳ ಅವಶ್ಯಕತೆ ಪೂರೈಸೋಕ್ಕೆ ವಿದೇಶಿ ನೆಲಗಳನ್ನ ಆಕ್ರಮಣ ಮಾಡಿ ಆಳ್ವಿಕೆ ನಡೆಸಬೇಕು ಅನ್ನೋದು ಹಿಟ್ಲರ್ ಸಿದ್ಧಾಂತ. ಪ್ರಪಂಚದ ಪ್ರತಿಯೊಬ್ಬ ಪ್ರಜೆಯು ಪ್ರೀತಿ ಸಹಬಾಳ್ವೆಯಿಂದ ಬದುಕಬೇಕು ಅನ್ನೋದು ಬುದ್ಧನ ತತ್ವ. ಯುದ್ಧ ಜಗತ್ತಿನ ಅಳಿವು, ಬುದ್ಧ ಪ್ರಪಂಚದ ಉಳಿವು. ಈ ಎರಡೂ ಆಯ್ಕೆ ನಮ್ಮ ಕೈಯಲ್ಲೇ ಇದೆ. Enduring the fierce resistance was enough. Display your power so brutally that your enemy shattered with fear. Pulse strike. Hammer cloud. Dusk devil break. ನಾನೇ ಹಚ್ಚಿರೋ ಕಿಡಿನ ಕಾಡ್ಗಿಚ್ಚು ಅಂತ ತಪ್ಪಾಗಿ ತಿಳ್ಕೊಂಡು ರಣಭೂಮಿಲಿ ಹೊತ್ತು ಹೊರತಿರೋ ರಣ ಬೆಂಕಿನ ಧೈರ್ಯ ಇದ್ರೆ ನಿನ್ನ ಕೆಂಪಾಗೋ ಬೈದ ಕಣ್ಗಳಿಂದ ಕೊನೆವರೆಗೂ ನೋಡು. ನಾನು ಹಿಂದೆ ಮಾಡಿರೋ ಧ್ವಂಸದಲ್ಲಿ ಸತ್ತಿರೋ ಹಳೆ ಹೆಣಗಳನ್ನ ಬೆಂಕಿಲೆಸೆಯೋ ಈ ಕೆಟ್ಟ ಸಮಯದಲ್ಲಿ ನಾನು ಹಾರಿಸೋ ಕೆಲ್ಸಕ್ಕೆ ಹೋಗಲ್ಲ. ಆ ಬೇಟೆಗಾರ ಹಳ್ಳಕ್ಕೆ ನೆಗೆಕ್ಕೂ ಮುಂಚೆ ತನ್ನ ಕೈಯಲ್ಲಿ ಆಯುಧನ ಯಾಕೆ ಬೀಸಾಕ್ತಾ ಗೊತ್ತಾ? ನನ್ನ ಮುಂದೆ ನರಿಯವ ಲೆಕ್ಕ ಅಂತ ತಾನೆ. ಬುದ್ಧಿವಂತ ನೀನು. ಅಲ್ಲೇ ಬೇಡ ಹಿಡ್ಬಿದ್ದು. ಸೆಣ್ಸಾಟ ಕೊನೆ ಅಂತದ್ ಬರೋವರೆಗೂ ಅವನು ಅದನ್ನ ನರಿ ಅಂತಾನೆ ಅನ್ಕೊಂಡಿದ್ದ. ಆದ್ರೆ ನರಿ ತನ್ನ ಮುಖವಾಡನ ಕಳ್ಸ್ಕೊಂತು ನೋಡು. ಆದ್ರೆ ಅಲ್ಲಿ ಆ ಬೇಟೆಗಾರಂಗೆ ಗೊತ್ತಾಗಿದ್ದು ಅದು ನರಿ ಅಲ್ಲ, ನರಿ ಮುಖವಾಡ ಹಾಕಿರೋ ಸಿಂಹ ಅಂತ. ಆ ಸಿಂಹದ ಆಯುಧ ಯಾವ್ದು ಗೊತ್ತಾ? ಬಾಯಲ್ಲಿ ಗರ್ಗಸದ ರೀತಿ ಇರೋ ಕೋರೆಗಳು. ರಾಸ್ತಾನ್ ತನ್ನ ಕೈಯಲ್ಲಿದ್ದ ಆಯುಧನ ಕಿತ್ತು ಬಿಸಾಕ್ದಾಗೆ ನರಿ ರೂಪದ ಸಿಂಹ ತನ್ನ ಕೈಯಲ್ಲಿರೋ ಆಯುಧನ ಕಿತ್ತೆಸೆಯಲ್ಲ. ಯಾಕಂದ್ರೆ ಅದರಿಂದನೇ ಅದು ಬೇಟೆಯಾಡೋದು, ಮಾಂಸದ ರುಚಿ ಸವಿಯೋದು. ನನಗಿನ್ನ ಇದು ನಡೆಯೋ ಟೈಮ್ ಬಂದಿಲ್ಲ. ವಾರ್ಫೀಲ್ಡಲ್ಲಿ ಕಣ್ಮಿಟಕ್ಸಿದ್ರೆ ಬುಲೆಟ್ ಬಂದು ಕಚ್ಚಿಡುತ್ತೆ. ಆ ಡೂಪ್ಲಿಕೇಟ್ ರಿವಾಲ್ವರ್ ಇಟ್ಕೊಂಡು ನಾನೇನು ಮಾಡೋಕ್ಕಾಗ? ರಿವಾಲ್ವರ್ ಒರಿಜಿನಲ್ ಆಗಿದ್ದು, ಸಿಲಿಂಡ್ರಲ್ಲಿ ಬುಲೆಟ್ಸ್ ಇದ್ದು, ಹ್ಯಾಮರ್ನ ಗ್ರಿಪ್ ಆಗಿ ಹಿಡಿದು ಟಾರ್ಗೆಟ್ನ ಏಮ್ ಮಾಡಿ ಟ್ರಿಗರ್ ಪ್ರೆಸ್ ಮಾಡಿಲ್ಲ ಅಂತಂದ್ರೆ ಅಷ್ಟೇ, ಅಲ್ಲಿ ಕತೆ ಮುಗೀತು.
ಅವತ್ತು ನಾನು ಇನ್ನೇನು ಕೇಳಿದೆ, ನಂಗೆ ಸ್ವತಂತ್ರ ಸಿಕ್ಕಿದೆ ಇಲ್ವೋ ಅಂತ ಕೇಳಿದೆ. ನೀನು ನಂಗೆ ಉತ್ತರನೇ ಕೊಡಲಿಲ್ಲ. ಅದಿದೆಯೋ ಇಲ್ವೋ, ಸಿಗುತ್ತೋ ಸಿಗಲ್ವೋ ನನಗೆ ಬೇಕಾಗಿಲ್ಲ. ನಾನೀಗ ತಾಲಿಬಾನಾಗಿ ಬದಲಾಗಿದ್ದೀನಿ. ನೀನು ಸ್ಕೆಚ್ ಹಾಕಿರೋದೆಲ್ಲ ನಾನೇ ಕಬ್ಜಾ ಮಾಡ್ತೀನಿ, ನಾನೇ ಸುಟ್ಟಾಕ್ತೀನಿ. ಅವನು ಯಾವುದೇ ಲೆವೆಲ್ ಇರಲಿ, ಇಂಟರ್ನ್ಯಾಷನಲ್ ನೇಮ್ ಮಾಡಿರಲಿ, ಒಂದು ರಿವಾಲ್ವರ್ ತಗೊಂಡು ಫೈರ್ ಮಾಡಿದ್ರೆ ಅವನು ಗ್ಲಾಡಿಯೇಟರ್ ಆಗಿದ್ರು ಕೂಡ ಕಬ್ರಿಸ್ತಾನ್ಗೆ ಹೋಗ್ಲೇಬೇಕು. ಪವರ್ನ ಯೂಸ್ ಮಾಡಿ ಯಾಕೋ ಹೊಡೆದಾಗ್ತೆ? ನಾನು ಹೇಳಿದ್ದೇನು? ಕಂಟ್ರಿ ಮೇಡ್ ಜರ್ಮನ್ ಪಿಸ್ತೂಲ್ ಯಾವುದಾದ್ರೂ ಓಕೆ. Three things cannot be long hidden: the sun, moon, and the truth. ಟ್ರಿಗರ್ ಒತ್ತಿದ್ರೆ ಅವನು ಉಸಿರು ನಿಲ್ಬೇಕು. ಅವನು ಹೆಸರು ನಿಲ್ಲಿಲ್ಲ ಅಂದರೆ ಅದೇ ಟ್ರಿಗರ್ ಪ್ರೆಸ್ ಮಾಡಿ ನನ್ನ ಹೆಸರು ಅಳಿಸ್ಬಿಡು ರಾಡನ್. ಹೀಗೆ ಇದೇ ರೀತಿ ನನ್ನ ತುಳಿಬೇಕು ಅನ್ನೋ ಕಿಚ್ಚಿರೋರು ನಾನಾ ದಿಕ್ಕುಗಳಿಂದ ನನ್ನ ಮೇಲೆ ದಾಳಿ ಮಾಡ್ತಾನೆ ಇದ್ದಾರೆ. ಅಲೆಕ್ಸಾಂಡರ್ ದಂಡೆತ್ತಿ ಬಂದಾಗಿಂದ ಹಿಡಿದು ಪೋರ್ಚುಗೀಸರನ್ನ ಇಲ್ಲಿಂದ ಹೊರಗಟ್ಟವರೆಗೂ ಪ್ರತಿರೋಧ ಹೊಡ್ತಾ ಈ ರಾಷ್ಟ್ರದ ಕೋಟ್ಯಾಂತರ ಜನ ತಮ್ಮ ಜೀವ ತೆತ್ತಿದ್ದಾರೆ. ಸಿರಿಲ್ ರಾಟ್ಲಿಫ್ ಅನ್ನೋ ಬ್ರಿಟಿಷ್ ವ್ಯಕ್ತಿ ವಿದೇಶದಲ್ಲಿ ಕೂತು ನನ್ನ ದೇಶದಂಗನ ಕತ್ತರಿಸಿ ಹೊಸ ಗಡಿರೇಖೆ ಬರ್ದ. ಆದರೂ ಪ್ರೀತಿ ತೋರಿಸ್ತಾ ಮುಂದೆ ಸಾಗ್ತಿದ್ದೀವಿ. ಪದೇ ಪದೇ ಗಡಿನ ಅನುಸಳಿ ದಂಗೆ ಸೃಷ್ಟಿ ಮಾಡೋ ಪ್ರಯತ್ನ ಕೇಳಿಬೇಡಿ. ಸ್ವತಂತ್ರವಾಗಿ ಬದುಕಲಿ ಅಂತ ಪೂರ್ವದಲ್ಲಿ ಭೂಮಿನ ಕೊಟ್ವಿ, ಆದರೆ ಈಗ ನಮ್ಮ ಮೇಲೆ ಆಕ್ರಮಣ ಮಾಡೋ ಹುನ್ನಾರ. ನಮ್ಮ ಭೂಭಾಗನ ವಿಶ್ವ ಭೂಪಟದಿಂದ ಅಳಿಸಿ ತನ್ನ ದೇಶಕ್ಕೆ ಸೇರಿಸ್ಕೊಂಡು ಪ್ರಪಂಚಕ್ಕೆ ಪ್ರದರ್ಶನ ಮಾಡ್ತಿರೋದು ಮುನ್ನೆಲೆಗೆ ಬರ್ತಾ ಇದೆ. ವಿವಿಧತೆಯಲ್ಲಿ ಏಕತೆ, ವಿಶ್ವ ಮಾನವತೆ ಪಾಲನೆ ಮಾಡ್ತಾ ಇರೋ ನಮಗೆ ಸಹಕಾರ ಕೊಡದೇ ಇದ್ರೂ ತೊಂದರೆ ಇಲ್ಲ, ಅಡಚಣೆ ಮಾಡದೇ ಇದ್ರೆ ತಮಗೆ ಕ್ಷೇಮ. ನನ್ನ ಅಹಿಂಸಾ ನೀತಿನ ಹಗುರವಾಗಿ ತಗೊಂಡು ಅದನ್ನೇ ಅಸಹಾಯಕತೆ ಅಂತ ತಿಳ್ಕೊಂಡ್ರೆ ಗಡಿನ ದಾಟಿ ನಿಮ್ಮ ನೆಲಗಳನ್ನ ಧ್ವಂಸ ಮಾಡೋದು ತಾಯಿ ಎದೆ ಅಲ್ಲಿ ಕುಡ್ದಷ್ಟೇ ಸುಲಭ. ನಾವು ಗಾಂಧಿ ಶಾಂತಿ ಮಂತ್ರಕ್ಕೂ ಜೈ, ಸುಭಾಷ್ ಚಂದ್ರರ ಕ್ರಾಂತಿ ತಂತ್ರಕ್ಕೂ ಸೈ. ಈ ಎಚ್ಚರಿಕೆ ರಾಷ್ಟ್ರಗಳಿಗೂ ಅನ್ವಯಿಸುತ್ತೆ.
Raman, an extremist spotted near the pipeline border. White mask, black jacket, carrying a rifle and moving on a bike. Stay alert. Over. Pakistan just toughened up after the Durand land clash with Afghan. India better stay ready. Our turn might come next. Don't worry. I am here. That's me. ಅಹಿಂಸೆಯಿಂದ ಸ್ವಾತಂತ್ರ್ಯ ಪಡೆದಿರೋ ಒಂದೇ ಒಂದು ಅಂಶನ ಸ್ಪಷ್ಟವಾಗಿ ತಿಳ್ಕೊಂಡು ಹೋರಾಟದಿಂದ ಈ ಮಣ್ಣು ಹರಿದಿರೋ ರಕ್ತನ ಯಾರು ಅಳ್ಸಕ್ಕಾಗಲ್ಲ. ನಮಗೋಸ್ಕರ ಪ್ರಾಣ ಕೊಟ್ಟಿರೋ ನಮ್ಮ ಪೂರ್ವಜರ ಅಸ್ಥಿಪಂಜರದ ಸಮಾಧಿ ಮೇಲೆ ಸ್ವತಂತ್ರ ಅನ್ನೋ ಬುನಾದಿ ಕಟ್ಟಿರೋದನ್ನ ಯಾರು ಮುಚ್ಚಕ್ಕಾಗಲ್ಲ. ಆದರೂ ಸಹಬಾಳ್ವೆ ಹಂಚಿ ಶಾಂತಿಯಿಂದ ಮುಂದೆ ಸಾಗೋ ಹಂಬಲ. ಆದರೆ ನನ್ನ ದೇಶದ ಭದ್ರತೆಗೋಸ್ಕರ ನಾನು ಹೊರಡೋ ಸಮಯ ಬಂದಿದೆ. ರಾ ಪವರ್ನ ಅವರೆಲ್ಲ ಕೆರೋಸಿನ್ ಥರ ಯೂಸ್ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಡೆಡ್ಲಿ ಪವರ್ ಏನಂತ ತೋರಿಸ್ಬರ್ತೀನಿ. ಪಾಕಿಸ್ತಾನ್ ಸದೆ ಬಡ್ದು ಮತ್ತೆ ವಾಪಸ್ ಬರ್ತೀನಿ. ಕೆಲವೊಂದ್ಸರಿ ಅಹಿಂಸೆ ಸ್ಥಾಪನೆ ಮಾಡಕ್ಕೆ ಹೊರಟಾಗ ಹಿಂಸೆ ಅನ್ನೋದು ಅನಿವಾರ್ಯ ಆಗಿರುತ್ತೆ.